ಹಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಪವನ್ ಶೆಟ್ಟಿ. ಸೊ ಇವತ್ತಿಂದ ಹೋಮ್ ವರ್ಕೌಟ್ಸ್ ಮಾಡೋಣ ಅಂತ ಬಂದಿದ್ದೀನಿ. ಯಾಕೆ ಅಂತಂದರೆ ಮೇ 3 ಬೇರೆ ಎಲ್ಲ ಲಾಕ್ಡೌನು ರಿಲೀಸ್ ಆದ್ರೂ ಬಟ್ ಜಿಮ್ಸ್, ಮಾಲ್ಸ್, ಥಿಯೇಟರ್ಸ್ ಇದೆಲ್ಲ ಸ್ವಲ್ಪ ಇನ್ನೂ ಡೌಟ್ಫುಲ್ಲಲ್ಲೇ ಇದೆ. ಸೊ ನಾವು ಇನ್ನೂ ಕಾಯ್ತಾ ಇದ್ದರೆ ಆಬ್ವಿಯಸ್ಲಿ ನಮ್ಮ ಗೇಮ್ಸ್ ಎಲ್ಲ ಫುಲ್ ಡ್ರಾಪ್ ಆಗುತ್ತೆ. ಆ್ಯಂಡ್ ಎಷ್ಟೋ ಜನ ಕೇಳಿದ್ದಾರೆ, ಸರ್ ಹೋಮ್ ವರ್ಕೌಟ್ಸ್ ನಮ್ಗೆ ಕಲಿಸ್ಕೊಡಿ, ಮನೇಲೇ ಇದ್ಕೊಂಡು ಯಾವ್ಯಾವ ವರ್ಕೌಟ್ ಮಾಡ್ಬೋದು ಏನು ಅಂತ. ನಾನು ಡಿಲೇ ಮಾಡಿಕೊಂಡೇ ಹೋದೆ. ನಾನೇನು ಅಂದ್ಕೊಂಡೆ ಅಂದರೆ ಮೇ 3 ರಿಲೀಸ್ ಆಗುತ್ತಲ್ಲ, ದೆನ್ ಆಬ್ವಿಯಸ್ಲಿ ಎಲ್ಲರಿಗೂ ಟ್ರೈನ್ ಮಾಡ್ಬೋದು ಜಿಮ್ಮಲ್ಲಿ ಅಂತ. ಬಟ್ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಸೊ ಇವತ್ತಿಂದ ಡೇ 1 ಅಂತ ಸ್ಟಾರ್ಟ್ ಮಾಡ್ತಾ ನಿಮಗೆ ಪ್ರತಿ ದಿವಸನೂ ನೆಕ್ಸ್ಟ್ 30 ಡೇಸ್ಗೆ ಏನೇನು ವರ್ಕೌಟು, ಯಾವ ಥರ ಏನು ಮಾಡಬೇಕು, ಎಷ್ಟು ಕೌಂಟ್ಸ್ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಈ ರೀತಿ ವರ್ಕೌಟ್ಸಲ್ಲಿ, ಈ ರೀತಿ ವೀಡಿಯೋಸಲ್ಲಿ ನಾನು ನಿಮ್ಗೆ ಕೊಡ್ತೀನಿ. ಸೊ ಇವತ್ತು ಡೇ 1 ಚೆಸ್ಟ್ ವರ್ಕೌಟ್. ಸೊ ಮಾಡೋಣ ಬನ್ನಿ. ಚೆಸ್ಟ್ ವರ್ಕೌಟ್ ಸ್ಟಾರ್ಟ್ ಮಾಡೋ ಮುಂಚೆ ಪ್ರತಿಯೊಬ್ಬರು ವಿದೌಟ್ ಫೇಲ್ ಯಾವುದೇ ವರ್ಕೌಟ್ ಸ್ಟಾರ್ಟ್ ಮಾಡಿ, ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲಾಂದರೆ ಗೇಮ್ಸ್ ಆಡಿ, ವಾರ್ಮಪ್ ಆ್ಯಂಡ್ ಸ್ಟ್ರೆಚಿಂಗ್ ಕಂಪಲ್ಸರಿ. ಇದಿಲ್ಲದೆ ಯಾವುದೇ ಒಂದು ಆ್ಯಕ್ಟಿವಿಟೀಸ್ನು ಸ್ಟಾರ್ಟ್ ಮಾಡಿದ್ರೆ ನೀವು ಇಂಜುರಿಗೆ ಇನ್ವಿಟೇಷನ್ ಕೊಟ್ಟಂಗೆ. ಸೊ ಸ್ಟಾರ್ಟ್ ಮಾಡೋಣ ಇವಾಗ. ವಾರ್ಮಪ್ ಅಟ್ಲೀಸ್ಟ್ 3 to 5 ಮಿನಿಟ್ಸ್ ಮಾಡಿ. ಸೊ ನಾನು ನಿಮಗೆ ಫಾಸ್ಟಾಗಿ ತೋರಿಸ್ತೀನಿ. ನಿಮಗೆ ವಾರ್ಮಪ್ ಹಾಗೂ ಸ್ಟ್ರೆಚಿಂಗ್ ಸಪ್ರೇಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಅದು ಸ್ವಲ್ಪ ದೊಡ್ಡ ವಿಡಿಯೋ ಇದೆ. ಬಿಕಾಸ್ ವಾರ್ಮಪ್ಪು ಮತ್ತು ಸ್ಟ್ರೆಚಿಂಗ್ ಎರಡು ಇನ್ಕ್ಲೂಡ್ ಆದರೆ ಅಟ್ಲೀಸ್ಟ್ ಮಿನಿಮಮ್ 15 to 18 ಮಿನಿಟ್ಸ್ ನಿಮ್ಮದು ವಾರ್ಮಪ್ ಆ್ಯಂಡ್ ಸ್ಟ್ರೆಚಿಂಗಲ್ಲಿ ಹೋಗಬೇಕು. ಸೊ ಈಗ ನಾನು ನಿಮಗೆ ಫಸ್ಟು ವಾರ್ಮಪ್ ತೋರಿಸ್ತಾ ಇದ್ದೀನಿ. ದಟ್ ಈಸ್ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಹಾಪ್ ಮಾಡ್ಬೋದು. ಹಾಪಿಂಗ್ ಆರ್ ಜಾಗಿಂಗ್ ನಿಮ್ಗೆ ಯಾವ್ದು ಇಷ್ಟನೇ ಇದೆಯೋ ಅದು, ಸ್ಕಿಪ್ಪಿಂಗು ಮಾಡ್ಬೋದು. ಸೊ 3 to 5 ಮಿನಿಟ್ಸ್ ನಾನ್ ಸ್ಟಾಪ್ ಮಾಡಿ. ಸೊ ದ್ಯಾಟ್ ಹಾರ್ಟ್ ರೇಟು ನಾರ್ಮಲ್ಕಿಂತ ಸ್ವಲ್ಪ ಸ್ಪೀಡಾಗಿ ಹೋಗಲಿ ಆ್ಯಂಡ್ ಬಾಡಿ ಸ್ವಲ್ಪ ವಾರ್ಮ್ ಆಗಿರಲಿ. ಆ್ಯಂಡ್ ಎರಡನೇದು ನೆಕ್ಸ್ಟ್ ಸ್ಟ್ರೆಚಿಂಗ್. ಈಗ ವಾರ್ಮಪ್ ಆಗಿದ ತಕ್ಷಣ ಮಸಲೆಲ್ಲ ಸ್ವಲ್ಪ ವಾರ್ಮ್ ಆಗಿದೆ. ಸೊ ಸ್ಟ್ರೆಚ್ ಮಾಡೋಕ್ಕೆ ಇಟ್ ಈಸ್ ವೆರಿ ಗುಡ್. ಕೋಲ್ಡ್ ಮಸಲ್ನ ಯಾವತ್ತೂ ಸ್ಟ್ರೆಚ್ ಮಾಡಬಾರ್ದು, ಮಸಲ್ ಟೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೋಲ್ಡ್ ಮಸಲ್ನ ಸ್ಟ್ರೆಚ್ ಮಾಡಿಬಿಡಿ. ಮಸಲ್ ವಾರ್ಮ್ ಆದಮೇಲೆ ದೆನ್ ಸ್ಟ್ರೆಚಿಂಗ್ ಸ್ಟಾರ್ಟ್ ಮಾಡಿ. ಸ್ಟ್ರೆಚಿಂಗ್ ಅಟ್ಲೀಸ್ಟ್ 12 to 15 ಮಿನಿಟ್ಸ್. ಸ್ಟ್ರೆಚಿಂಗಲ್ಲಿ ಫಸ್ಟು ನಾವು ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚಿಂಗ್ ಮಾಡೋಣ. ಹ್ಯಾಮ್ ಸ್ಟ್ರಿಂಗ್ ಸ್ಟ್ರೆಚಿಂಗ್ ಅಂದರೆ ಕಾಫ್, ಹ್ಯಾಮ್ ಎರಡು. ಸೊ ಕಾಫ್ ಸ್ಟ್ರೆಚಿಂಗ್ ಬೇಕಂದರೆ ನೀವು ವಾಲ್ ಹತ್ರ ನಿಂತ್ಕೊಂಡು 1 ಫೀಟ್ನ ಎಕ್ಸಾಕ್ಟ್ ಆ ಎಡ್ಜ್ ಹತ್ರ ಇಟ್ಕೊಂಡು ವಾಲ್ದು, ಆ್ಯಂಡ್ ದೆನ್ ಕೈ ಎರಡು ಫುಲ್ ಸ್ಟ್ರೈಟ್ ಅಪ್ ಆ್ಯಂಡ್ ನಿಮ್ಮ ಇನ್ನೊಂದು ಆಲ್ಟರ್ನೇಟ್ ಲೆಗ್ ಏನಿದೆ ಸ್ವಲ್ಪ ಹಿಂದೆ ಇಟ್ಕೊಂಡು ಕಂಪ್ಲೀಟ್ಲಿ ಫುಲ್ ಸ್ಟ್ರೆಚ್ ಮಾಡಿಬಿಟ್ಟು ಗ್ಲೂಟ್ಸು ಹ್ಯಾಮ್ಸ್ಟ್ರಿಂಗ್ಸ್ ಟೈಟಾಗಿರಲಿ. ಸೊ ಈ ಒಂದು ಸ್ಟ್ರೆಚ್ ಪೊಸಿಷನ್ನ ನೀವು ಅಟ್ಲೀಸ್ಟ್ 15 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಈ ರೀತಿ 3 ಸೆಟ್ಸ್ ಮಾಡಿ. ಸೊ ಇದಾದ ನಂತರ ನೆಕ್ಸ್ಟ್ ಅದೇ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್ ಸಿಟ್ಟಿಂಗ್ ಡೌನ್. ಸೊ ಈ ರೀತಿ ಮಾಡ್ಬೋದು. ನೀವು ಕುತ್ಕೊಂಡು ಲೆಗ್ಸ್ನ ಕಂಪ್ಲೀಟ್ ಸ್ಟ್ರೈಟ್ ಇಟ್ಕೊಂಡು ಟೋಸ್ನ ಗ್ರಾಸ್ಪ್ ಮಾಡೋಕ್ಕೆ ನೋಡಿ. ಇಲ್ಲಾಂದರೆ ಇಫ್ ಇನ್ ಕೇಸ್ ನೀವು ರೈಟ್ ಟು ದಿ ನೀ ಟಚ್ ಮಾಡ್ಬೋದು ಅಂದರೆ ಫೋರ್ ಹೆಡ್ನ ಇನ್ನೂ ಒಳ್ಳೆಯದು. ವೆರಿ ಗುಡ್. ಸೊ ಇದು ನಿಮ್ಮ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚ್. ಈಗ ಹ್ಯಾಮ್ಸ್ಟ್ರಿಂಗ್ ಸ್ಟ್ರೆಚಿಂಗ್ ಆದಮೇಲೆ ಕ್ವಾಡ್ರಿಸೆಪ್ಸ್. ಸೊ ಕ್ವಾಡ್ರಿಸೆಪ್ಸ್ ಸ್ಟ್ರೆಚಿಂಗಲ್ಲಿ ನಿಂತ್ಕೊಂಡು ನಿಮ್ಮ 1 ಲೆಗ್ನ ಲಿಫ್ಟ್ ಮಾಡಿ. ಇಂಬ್ಯಾಲೆನ್ಸ್ ಆಗ್ಬೋದು. ಇಂಬ್ಯಾಲೆನ್ಸ್ ಆದಾಗ ನೀವು ಗೋಡೆ ಹತ್ರ ಕೈ ಇಟ್ಕೊಂಡು ಮಾಡ್ಬೋದು. ಆ್ಯಂಡ್ ದೆನ್ ಹೋಲ್ಡ್ ಯುವರ್ ಆ್ಯಂಕಲ್ ಜಾಯಿಂಟ್ನ ಇಟ್ಕೊಂಡು ಯು ಜಸ್ಟ್ ಹ್ಯಾವ್ ಟು ಪುಲ್ ಇಟ್ ಬ್ಯಾಕ್. ಲೈಟಾಗಿ ಪುಲ್ ಮಾಡಿ. ಸೊ ದಟ್ ನಿಮಗೆ ಆ ಕ್ವಾಡ್ಸ್ ಮುಂದ್ಗಡೆ ಇರೋ ಥೈಸ್ ಏನಿದೆ ಅದಕ್ಕೆ ಕ್ವಾಡ್ಸ್ ಅಂತೀವಿ. ಸೊ ಆ ಕ್ವಾಡ್ರಿಸೆಪ್ಸ್ ಸ್ಟ್ರೆಚ್ ಫೀಲ್ ಆಗಬೇಕು. ಆ್ಯಂಡ್ ಮೇಕ್ ಶ್ಯೂರ್ ನಿಮ್ಮದು ಎರಡು ಮಂಡಿ ಕ್ಲೋಸ್ ಆಗಿರಲಿ. ತುಂಬ ಅಗಲ ಇದ್ದರೆ ಅಷ್ಟೊಂದು ಕರೆಕ್ಟ್ ಸ್ಟ್ರೆಚ್ ಆಗೋಲ್ಲ. ಸೊ ನಿಮ್ಮ ಮಂಡಿಗಳಿಂದೆ ಕ್ಲೋಸ್ ಟು ಈಚ್ ಅದರ್ ಇರಬೇಕು. ಆ್ಯಂಡ್ ದೆನ್ ಪುಲ್ ಇಟ್ ಬ್ಯಾಕ್. ಬಾಡಿ ಎಷ್ಟಾಗುತ್ತೆ ಅಷ್ಟು ಸ್ಟ್ರೈಟೇ ಇಟ್ಕೊಳ್ಳಿ. ಇಫ್ ಇನ್ ಕೇಸ್ ಇಂಬ್ಯಾಲೆನ್ಸ್ ಆಗ್ತಾಯಿದ್ರೆ ಗೋಡೆ ಸಪೋರ್ಟ್ ತೊಗೊಬೋದು. ಶೋಲ್ಡರ್ ಸ್ಟ್ರೆಚಿಂಗ್ ಮಾಡಿ. ಶೋಲ್ಡರ್ 1 ಹ್ಯಾಂಡ್ ಕ್ರಾಸ್ ಇಟ್ಕೊಂಡು ದೆನ್ ಯು ಹ್ಯಾವ್ ಟು ಪುಲ್ ಇಟ್. ಸೊ ಇದೇ ರೀತಿ ಪ್ರತಿಯೊಂದು ಮಸಲ್ಸ್ಗೂ ಸ್ಟ್ರೆಚಿಂಗ್ ಇದೆ. ಟ್ರೈಸೆಪ್ಸ್, ಹಿಪ್ ಫ್ಲೆಕ್ಸರ್ಸ್ ಇದೆ,
ಚೆಸ್ಟ್ಗಿದೆ ಆ್ಯಂಡ್ ಲೋ ಬಾಡಿಗಿದೆ. ಸೊ ಪ್ರತಿಯೊಂದು ಡೀಟೇಲಾಗೆ ನಿಮಗೆ ಮುಂದಿನ ವೀಡಿಯೋಲ್ಲಿ ತೋರಿಸ್ತೀನಿ. ಬಟ್ ಈ ವಿಡಿಯೋ ಇಟ್ ಈಸ್ ಎಸ್ಪೆಷಲಿ ಫಾರ್ ಚೆಸ್ಟ್ ವರ್ಕೌಟ್. ಸೊ ಈ ಒಂದು ಸ್ಟ್ರೆಚಿಂಗ್ ವಿಡಿಯೋನ ಸ್ವಲ್ಪ ಶಾರ್ಟಾಗಿ ಇಟ್ಟಿರ್ತೀನಿ. ಸೊ ಈ ರೀತಿ ನೀವು ಸ್ಟ್ರೆಚ್ ಮಾಡಬೇಕು. ಸೊ ಇವತ್ತು ಮಾಡ್ತಾ ಇರೋದು ಚೆಸ್ಟ್. ಸೊ ಚೆಸ್ಟಿಗೆ ನೀವು ಎಕ್ಸಾಕ್ಟ್ಲಿ ಲೈಕ್ ಶೋಲ್ಡರ್ ಏನು ಮಾಡಿದ್ರೆ ಅದ್ರದ್ದು ಆಪೋಸಿಟ್ ಸ್ಟ್ರೆಚಿಂಗ್ ಮಾಡಬೇಕು ಚೆಸ್ಟಿಗೆ. ಅದಾಗಿದ ತಕ್ಷಣ ಪುಷಪ್ಸಿಂದ ಸ್ಟಾರ್ಟ್ ಮಾಡಿ. ಪುಷಪ್ಸ್ ನೀವು ದಟ್ ಈಸ್ ಅಗೇನ್ ವಾರ್ಮ್ ಅಪ್ ಥರ ಆಗುತ್ತೆ, ಆ ಮಸಲ್ನ ಆ್ಯಕ್ಟಿವೇಟ್ ಮಾಡೋ ಥರ ಆಗುತ್ತೆ. ಸೊ ಆ ಮಸಲ್ಗೆ ಒಂದು ಮೆಸೇಜ್ ಕೊಡೋ ಥರ ದಿಸ್ ಇಸ್ ವಾಟ್ ಈಗ ನಾವು ವರ್ಕೌಟ್ ಮಾಡ್ತಾ ಇರೋದು. ಅದಕ್ಕೆ ಆ ಮಸಲ್ಗೆ ಬ್ಲಡ್ ಫ್ಲೋ ಆಗಬೇಕು. ಸೊ ಎಕ್ಸ್ಟ್ರೀಮ್ ಬ್ಲಡ್ ಫ್ಲೋ ಆದಾಗ ಆ ಮಸಲ್ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಂಡ್ ದೆನ್ ದಟ್ ಆ ಮಸಲ್ ರೆಡಿಯಾಗಿರುತ್ತೆ ವರ್ಕ್ ಲೋಡ್ ತೊಗೊಳಕ್ಕೆ. ಸೊ ಪುಷಪ್ಸ್ ಸ್ಟಾರ್ಟ್ ಮಾಡಿ. 25x4 ಮಾಡ್ಬೋದು, ಇಲ್ಲಾಂದರೆ 50x4 ಮಾಡ್ಬೋದು, ನಿಮ್ಮ ಕೆಪಾಸಿಟಿ ಮೇಲೆ. ಬಟ್ ಮೇಕ್ ಶ್ಯೂರ್ ನೀವೇನು ಮಾಡ್ತಾಯಿದ್ದೀರಾ ಅಂದರೆ ಟು ಫೇಲಿಯರ್. ಕೆಲವ್ರದ್ದು 10 ಮಾಡಿದ ತಕ್ಷಣ 11ನೇ ಕೌಂಟು ಮಾಡೋಕ್ಕೆ ಕಷ್ಟ ಆಗುತ್ತೆ ಅವ್ರಿಗೆ. ಸೊ ಹಾಗಾದಾಗ ದ್ಯಾಟ್ ಈಸ್ ಕಾಲ್ಡ್ ಟು ಫೇಲಿಯರ್. ಆ ಟು ಫೇಲಿಯರ್ ಏನಿದೆ ಇಂಟು 4 ಸೆಟ್ಸ್, ಅದು ನಿಮ್ಮ ಫಸ್ಟ್ ವರ್ಕೌಟ್ ಆಗುತ್ತೆ. ಸೊ ಪುಷಪ್ಸ್ ವಾರ್ಮಪ್ ಜೊತೆ ಫಸ್ಟ್ ಸೆಟ್ ಏನೋ ವಾರ್ಮಪ್ ಥರ ಇರುತ್ತೆ, ಬಟ್ ಲೇಟರ್ ಆನ್ ಇಟ್ ಈಸ್ ಅಗೇನ್ ಪ್ರತಿಯೊಂದು ಸೆಟ್ ರೂಪದಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಪ್ರತಿ ಸೆಟ್ ಮಧ್ಯದಲ್ಲಿ ನೀವು ಐಸೋಮೆಟ್ರಿಕ್ ಹೋಲ್ಡ್ ಇಟ್ಕೊಬೇಕು. ಆ ಮಸ್ಕುಲರ್ ಪೋಸ್ ನಾವೇನು ಹೊಡಿತೀವಿ, ಬಾಡಿ ಬಿಲ್ಡರ್ಸ್ ಹೊಡೆಯೋದು ನೋಡಿರ್ತೀರ ನೀವು. ಸೊ ಆ ರೀತಿ ನೀವು ಟೈಟಾಗಿ ಹೋಲ್ಡ್ ಮಾಡಬೇಕು. ಅದು 10 ಸೆಕೆಂಡ್ಸ್ ಟೈಟಾಗಿ ಸ್ಕ್ವೀಸಾಗಿ ಹೋಲ್ಡ್ ಮಾಡಿ ಕೌಂಟ್ ಮಾಡಿ. 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. ಆ್ಯಂಡ್ ದೆನ್ ಅದಾಗಿದ ತಕ್ಷಣ 20 ಸೆಕೆಂಡ್ಸೇ ಬ್ರೇಕು, ಅದಕ್ಕಿಂತ ಜಾಸ್ತಿ ತೊಗೊಳಂಗಿಲ್ಲ. ಬಿಕಾಸ್ ನಿಮ್ಮ ಹತ್ರ ಈಗ ವೆಯ್ಟ್ಸ್ ಇಲ್ಲ. ಸೊ ಇಂಟರ್ವಲ್ನ ಕಡಿಮೆ ಮಾಡಬೇಕು. ಸೊ ದಟ್ ವಿದೌಟ್ ವೆಯ್ಟ್ಸು ಎಫೆಕ್ಟ್ ಆಗಬೇಕು ಅಂತಂದರೆ ನಿಮ್ಮ ಟೈಮ್ ಗ್ಯಾಪ್ ಏನಿದೆ ಬಿಟ್ವೀನ್ ಈಚ್ ಸೆಟ್ ಅದನ್ನು ಕಡಿಮೆ ಮಾಡಿ. ಇದೇ ರೀತಿ ನೀವು 4 ಸೆಟ್ಸ್ ಕಂಟಿನ್ಯೂ ಮಾಡಬೇಕು. ಪುಷಪ್ 25 ಕೌಂಟ್ಸ್, ನಿಮ್ಮ ಕೆಪಾಸಿಟಿ 50 ಇದ್ದರೆ 50 ಕೌಂಟ್ಸ್ ಇಂಟು 4 ಸೆಟ್ಸ್. ಪ್ರತಿ ಸೆಟ್ ಮಧ್ಯದಲ್ಲೂ ಐಸೋಮೆಟ್ರಿಕ್ ಹೋಲ್ಡ್ಸ್, ಆ ಮೋಸ್ಟ್ ಮಸ್ಕ್ಯುಲರ್ ಪೋಸ್ ಏನಿದೆ ಅದನ್ನ ಹೋಲ್ಡ್ ಮಾಡಿ. ಓಕೆ, ನಾವು ಗೋಯಿಂಗ್ ಟು ದ ಸೆಕೆಂಡ್ ವರ್ಕೌಟ್. ಸೆಕೆಂಡ್ ವರ್ಕೌಟಲ್ಲಿ ಇದಕ್ಕೆ ರೊಟೇಷ್ನಲ್ ಪುಷಪ್ಸ್ ಅಂತೀವಿ. ರೊಟೇಷ್ನಲ್ ಪುಷಪ್ಸ್ ಏನು ಡಿಫ್ರೆನ್ಸ್ ಇದೆ ಅಂದರೆ ಪುಷಪ್ ಕರೆಕ್ಟ್ ಸೇಮ್ ಇದರಲ್ಲೇ ಮಾಡ್ತಾಯಿದ್ದೀರಾ, ಸೇಮ್ ಗ್ರಿಪ್ ಸೇಮ್ ಇದೆ ಆ್ಯಂಡ್ ಮೂಮೆಂಟ್ ಸೇಮ್ ಇದೆ. ಓನ್ಲಿ ಥಿಂಗ್ ಇಸ್ ನೀವು ಫುಲ್ ಕಂಪ್ಲೀಟ್ ಮೇಲೆ ಹೋದಾದ್ಮೇಲೆ ಒಂದು ಕಡೆಗೆ ಸ್ಟ್ರೆಚ್ ಮಾಡ್ತೀರಾ. ಪುಷ್ ಅಪ್ ಆದಮೇಲೆ ಒಂದು ಕಡೆಗೆ ಟ್ವಿಸ್ಟ್ ಆಗಬೇಕು. ಸೊ ಈ ರೀತಿ 10-10 ಈಚ್ ಸೈಡ್ 10-10 ಕೌಂಟ್ ಮಾಡಿಬಿಟ್ಟು ದಟ್ ಈಸ್ ವಾಟ್ ಐ ಡಿಡ್. ನೀವು ಇಫ್ ಇನ್ ಕೇಸ್ 5 ಕೌಂಟ್ಸ್ ಮಾಡಿದ್ರೂ ಓಕೆ, ಬಟ್ ಫಾರ್ಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಪುಷ್ ಅಪ್ ಆಗಿದ ತಕ್ಷಣ ಗಾಟ್ ಟು ಸ್ಕ್ವೀಸ್ ಟು ಒನ್ ಸೈಡ್. ಅದಾಗಿದ ತಕ್ಷಣ ಸೆಕೆಂಡ್ ಕೌಂಟ್ ಟು ದಿ ಆಲ್ಟರ್ನೇಟ್ ಸೈಡ್. ದಿಸ್ ಈಸ್ ಆಲ್ಸೋ ಟಿಲ್ ಫೇಲಿಯರ್. ಅದಾದಮೇಲೆ ಇನ್ ಬಿಟ್ವೀನ್ ಎವ್ರಿ ಸೆಟ್ ಸೇಮ್ 10 ಸೆಕೆಂಡ್ಸ್ ಐಸೋಮೆಟ್ರಿಕ್ ಹೋಲ್ಡ್ ಇರಲೇಬೇಕು. ಸೊ ಇದು ಟೋಟಲಿ 3 ಸೆಟ್ಸ್. ರೊಟೇಟಿಂಗ್ ಪುಷಪ್ಸ್ ಇಲ್ಲಾಂದರೆ ಟ್ವಿಸ್ಟಿಂಗ್ ಪುಷಪ್ಸ್ ಅಂತ ಏನು ಕರಿತೀವಿ ಅದು 3 ಸೆಟ್ಸ್ ಮಾಡಬೇಕು. ಸೊ ಮೂರನೇ ವರ್ಕೌಟ್ ಬಂದು ಡೈಮಂಡ್ ಪುಷಪ್ಸ್. ಡೈಮಂಡ್ ಪುಷಪ್ಸಲ್ಲಿ ಫಾರ್ಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಒಂದು ಡೈಮಂಡ್ ರೀತಿಯಲ್ಲಿ ನಿಮ್ಮ ಕೈಗಳು ಇಡಬೇಕು ಪೊಸಿಷನ್. ಆ್ಯಂಡ್ ಇಟ್ ಹ್ಯಾಸ್ ಟು ಕಮ್ ಕ್ಲೋಸ್. ನೀವು ಕೆಳಗಡೆ ಹೋಗುವಾಗ ಚೆಸ್ಟಿಗೆ ಟಚ್ ಆಗಬೇಕು ನಿಮ್ಮ ಕೈಗಳು. ಆ್ಯಂಡ್ ದೆನ್ ಪುಷ್ ಆಲ್ ದಿ ವೇ ಅಪ್. ಹಾಫ್ ರೇಂಜ್ ಯಾವುದೂ ಮಾಡೋಕ್ಕೆ ಹೋಗಬೇಡಿ. ಇಫ್ ಇನ್ ಕೇಸ್ 5 ಕೌಂಟ್ಸ್ ಆದರೆ 5 ಕೌಂಟ್ಸೇ ಮಾಡಿ, ಬಟ್ ಫಾರ್ಮಲ್ಲಿ ಚೀಟ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದು ಅಷ್ಟೇ ಸೇಮ್. ನಾನು ಮಾಡಿರೋದು 10 ಕೌಂಟ್ಸ್ ಇಂಟು 3 ಸೆಟ್ಸ್. ಮಧ್ಯದಲ್ಲಿ ಮೋಸ್ಟ್ ಮಸ್ಕ್ಯುಲರ್ ಪೋಸ್ 10 ಸೆಕೆಂಡ್ಸ್ ಹೋಲ್ಡ್ ಆಗಬೇಕು. ಸೊ ಈ ರೀತಿ ಸೇಮ್ 3 ಸೆಟ್ಸ್ ಮಾಡಿ. ಇದು ಡೈಮಂಡ್ ಪುಷಪ್ಸ್. ಇನ್ನರ್ ಚೆಸ್ಟ್ಗೂ ತುಂಬ ಎಫೆಕ್ಟಿವ್ ಆಗುತ್ತೆ. ಹಾಗೂ ನಮ್ಮ ಅಡೆಕ್ಷನ್ ಏನು ಅಂತೀವಿ ಆ ಫುಲ್ ರೇಂಜ್ ಆಫ್ ಮೋಷನ್ ಚೆಸ್ಟ್ಗೆ ಕಂಪ್ಲೀಟಾಗಿ ಸಿಗುತ್ತೆ ಇದರಲ್ಲಿ. ಆ್ಯಂಡ್ ಆಲ್ಸೋ ಟ್ರೈಸೆಪ್ಸ್ಗೂ ಒಳ್ಳೆ ಎಫೆಕ್ಟ್ ಬೀಳುತ್ತೆ, ಬಟ್ ಸೆಕೆಂಡರಿ ಎಫೆಕ್ಟ್. ಸೊ ಟ್ರೈಸೆಪ್ಸ್ ನೆಕ್ಸ್ಟ್ ದಿವಸ ಮಾಡೋಣ. ಇವತ್ತು ಓನ್ಲಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ಈಗ ಡೈಮಂಡ್ ಪುಷಪ್ಸ್ ಮುಗೀತು. ಸೊ ಡೈಮಂಡ್ ಪುಷಪ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಇಸ್ ಪ್ಲಯೋಮೆಟ್ರಿಕ್ ಪುಷಪ್, ಇಲ್ಲಾಂದರೆ ಕ್ಲ್ಯಾಪ್ ಪುಷಪ್ಸ್ ಅಂತಲೂ ನೀವು ನೋಡಿರ್ತೀರಾ, ಇಲ್ಲಾಂದರೆ ಎಕ್ಸ್ಪ್ಲೋಸಿವ್ ಪುಷಪ್ಸ್ ಅಂತ ನೋಡಿರ್ತೀರಾ. ಸೊ ಆ ರೀತಿ ಒಂದು ಪುಷಪ್ಸ್ ಮಾಡಬೇಕು. ಇದು ಅಷ್ಟೇ 12 ಕೌಂಟ್ಸ್ ಇಲ್ಲಾಂದರೆ 10 ಕೌಂಟ್ಸ್ ಇಂಟು 3 ಸೆಟ್ಸ್. ಎವ್ರಿ ಸೆಟ್ ಮಧ್ಯದಲ್ಲಿ ಐಸೋಮೆಟ್ರಿಕ್ ಮಸ್ಕ್ಯುಲರ್ ಪೋಸ್ ಹೊಡಿಲೇಬೇಕು. ಆ್ಯಂಡ್ ಎವ್ರಿ ಸೆಟ್ ಮಧ್ಯದಲ್ಲಿ ನಿಮಗೆ 20 ಸೆಕೆಂಡೇ ರೆಸ್ಟು.
ಗಾಡೆಡ್ ಸೀಕ್ವೆನ್ಸ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ಆ ಒಂದು ಪುಷಪ್ ಏನಿದೆ ವೆರೈಟಿ ಆಫ್ ಪುಷಪ್ ಕಂಪ್ಲೀಟ್ ಮಾಡಬೇಕು. 15 ಕೌಂಟ್ಸ್ ಇರ್ಬೋದು, 10 ಕೌಂಟ್ಸ್ ಇರ್ಬೋದು, 12 ಕೌಂಟ್ಸ್ ಇರ್ಬೋದು, ನಿಮ್ಮ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಹೊಡೀರಿ. ಅದಾಗಿದ ತಕ್ಷಣ ವಿದೌಟ್ ಬ್ರೇಕ್ ಆ ಒಂದು ಐಸೋಮೆಟ್ರಿಕ್ ಪೋಸ್ ಏನಿದೆ ಐಸೋಮೆಟ್ರಿಕಲ್ಲಿ ಹೋಲ್ಡ್ ಆಗಬೇಕು 10 ಸೆಕೆಂಡ್ಸ್. ಅದಾದಮೇಲೆ ನಿಮಗೆ 20 ಸೆಕೆಂಡ್ಸ್ ಆಫ್ ಬ್ರೇಕ್ ಸಿಗುತ್ತೆ. ದೆನ್ ಗೋ ಟು ದ ಸೆಕೆಂಡ್ ಸೆಟ್. ಓಕೆ, ಈ ರೀತಿ 3 ಸೆಟ್ಸ್ ಮಾಡಬೇಕು. ಸೊ ಇಲ್ಲಿಗೆ ನಿಮ್ಮದು ಪ್ಲಯೋಮೆಟ್ರಿಕ್ ಪುಷಪ್ಸ್ ಮುಗೀತು. ಪ್ಲಯೋಮೆಟ್ರಿಕ್ ಪುಷಪ್ಸ್ ಆದ ನಂತರ ಕ್ರಾಲರ್ ಪುಷಪ್ಸ್ ಇಲ್ಲಾಂದರೆ ಸ್ಪೈಡರ್ ಮ್ಯಾನ್ ಪುಷಪ್ಸ್ ಅಂತೀವಿ ಇದಕ್ಕೆ. ಸ್ಪೈಡರ್ ಮ್ಯಾನ್ ಪುಷಪ್ಸ್ ಯಾಕೆ ಅಂತಂದರೆ ನೀವು ನೋಡಿರ್ತೀರ ಸ್ಪೈಡರ್ ಮ್ಯಾನ್ ಮೂವಿಯಲ್ಲಿ ಬಿಲ್ಡಿಂಗ್ ಎಲ್ಲ ಹತ್ತುವಾಗ ಹೇಗೆ ಹತ್ತಾರೆ ಸೇಮ್ ಮೂಮೆಂಟ್, ಆ ಒಂದು ಲೆಗ್ ಎಲ್ಬೋಸಿಗೆ ಟಚ್ ಆಗೋ ಥರ ಹೋಗಬೇಕು. ಸೊ ಈ ಮೂಮೆಂಟ್ ನೋಡಿ ಕರೆಕ್ಟಾಗಿ, ಫಾರ್ಮ್ ಕರೆಕ್ಟಾಗಿರಲಿ. ಸೊ ನೀವು ಕೆಳಗಡೆ ಹೋಗುವಾಗ ನಿಮ್ಮ ಲೆಗ್ ಎಲ್ಬೋಸ್ ಒನ್ ಎಲ್ಬೋಗೆ ಟಚ್ ಆಗುತ್ತೆ. ಫಸ್ಟ್ ಕೌಂಟ್ ಬೇಕಂದರೆ ರೈಟ್ ಲೆಗ್ಗಿಂದ ರೈಟ್ ಎಲ್ಬೋಗೆ ಟಚ್ ಮಾಡಿ ಕಂಪ್ಲೀಟ್ ವೇಟು ನಿಮ್ಮ ಅಪ್ಪರ್ ಚೆಸ್ಟ್ ಮೇಲೆ ಬೀಳುತ್ತೆ. ಸೊ ಒಂದು ಲೆಗ್ ಲಿಫ್ಟ್ ಮಾಡಿದ ತಕ್ಷಣ ವೆಯ್ಟ್ ಶಿಫ್ಟ್ ಆಗುತ್ತೆ. ಆವಾಗ ವೆಯ್ಟ್ ಶಿಫ್ಟ್ ಆದಾಗ ತುಂಬ ಲೋಡ್ ಬೀಳುತ್ತೆ ಚೆಸ್ಟ್ ಮೇಲೆ. ಸೊ ಅಗೇನ್ ದಿಸ್ 8 to 10 ಕೌಂಟ್ಸ್ ಇಲ್ಲಾಂದರೆ 12 ಕೌಂಟ್ಸ್ ನಿಮ್ಮ ಕೆಪಾಸಿಟಿ ಮೇಲೆ ಇಂಟು 3 ಸೆಟ್ಸ್. ಆ್ಯಂಡ್ ಅಗೇನ್ ಇದ್ರ ಮಧ್ಯದಲ್ಲೂ ಎವ್ರಿ ಸೆಟ್ ಫಸ್ಟ್ ಸೆಟ್ ಆಗಿದ ತಕ್ಷಣ ಮಸ್ಕುಲರ್ ಪೋಸ್, ಐಸೋಮೆಟ್ರಿಕ್ ಹೋಲ್ಡ್. ಸೊ ಐಸೋಮೆಟ್ರಿಕ್ ಹೋಲ್ಡ್ ಫಸ್ಟಿಂದ ಹಿಡ್ಕೊಂಡು ಲಾಸ್ಟ್ವರೆಗೂ ಇದ್ದೇ ಇರುತ್ತೆ. ಓಕೆ, ಸೊ ಇದು 3 ಸೆಟ್ಟು. ಇದಕ್ಕೆ ಸ್ಪೈಡರ್ ಮ್ಯಾನ್ ಪುಷಪ್ಸ್ ಅಂತ ಹೇಳ್ತೀವಿ. ನಾನು ಮಾಡಿದ್ದು 10 ಕೌಂಟ್ಸ್ ಇಂಟು 3 ಸೆಟ್ಸ್. ಮಧ್ಯದಲ್ಲಿ ಐಸೋಮೆಟ್ರಿಕ್ ಹೋಲ್ಡ್ 10 ಸೆಕೆಂಡ್ಸಿಗೆ ಮಾಡಿದೆ ಆ್ಯಂಡ್ 20 ಸೆಕೆಂಡ್ಸ್ದು ಬ್ರೇಕ್ ತೊಗೊಂಡೆ. ಇಮಿಡಿಯೇಟಾಗಿ ನೆಕ್ಸ್ಟು ಡಿಕ್ಲೈನ್ ಪುಷಪ್ಸ್ಗೆ ಒಂದು ಚೇರ್ ಬೇಕಾಗುತ್ತೆ. ಚೇರ್ ಮೇಲೆ ನಿಮ್ಮ ಕಾಲುಗಳನ್ನ ಇಟ್ಬಿಟ್ಟು ಇದು ಡೈರೆಕ್ಟಾಗಿ ನಿಮ್ಮ ಅಪ್ಪರ್ ಚೆಸ್ಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದರೆ ವೆಯ್ಟ್ ಎಲ್ಲ ನಿಮ್ಮ ಅಪ್ಪರ್ ಚೆಸ್ಟ್ಗೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಸೊ ವರ್ಕೌಟ್ ಮಾಡಿದಾಗ ನಿಮಗೆ ಅಪ್ಪರ್ ಚೆಸ್ಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದು ಅಷ್ಟೇ, 2 ಫೇಲಿಯರ್ ಎಷ್ಟಾಗುತ್ತೆ ಅಷ್ಟು ಮಾಡಿ, 15, 20, 25 ಎಷ್ಟು ಕೌಂಟ್ಸ್ ಆಗುತ್ತೆ ಅಷ್ಟು ಕೌಂಟ್ಸ್ ಮಾಡಿ ಇಂಟು 3 ಸೆಟ್ಸ್. ಮಧ್ಯದಲ್ಲಿ ಐಸೋಮೆಟ್ರಿಕ್ ಹೋಲ್ಡ್ಸ್ ಇದ್ದೇ ಇರುತ್ತೆ. ನೀವು ಐಸೋಮೆಟ್ರಿಕ್ ಹೋಲ್ಡ್ ಮಾಡಲೇಬೇಕು ಪ್ರತಿಯೊಂದು ಸೆಟ್ಗೂ. ಸೊ ಐಸೋಮೆಟ್ರಿಕ್ ಹೋಲ್ಡ್ ಮಾಡಿ ಹಾಗೂ 20 ಸೆಕೆಂಡ್ಸ್ ಗ್ಯಾಪ್ ಮಧ್ಯದಲ್ಲಿ ಆ್ಯಂಡ್ ಎವ್ರಿ ಸೆಟ್ ಮಿನಿಮಮ್ 8 to 10 ಕೌಂಟ್ಸ್ 12 ಕೌಂಟ್ಸ್ ಮಾಡಲೇಬೇಕು. ಆ್ಯಂಡ್ ಫೈನಲಿ ಜಿಮ್ಮಲ್ಲಿ ಯೂಶಲಿ ನೀವು ಮಾಡ್ತಾ ಇರುವಾಗ ಪೆಗ್ ಡೆಕ್ಕಿಂದ ಫಿನಿಷ್ ಮಾಡ್ತಾರೆ. ಕೆಲವರು ಪೆಗ್ ಡೆಕ್ ಫಿನಿಷ್ ಮಾಡ್ತಾರೆ, ಕೆಲವರು ಪುಲ್ ಓವರಿಂದ ಫಿನಿಷ್ ಮಾಡ್ತಾರೆ. ಬಟ್ ಪುಲ್ ಓವರ್ ಯೂಶಲಿ ಬ್ಯಾಕ್ ವರ್ಕೌಟು, ಪೆಗ್ ಡೆಕ್ಕಲ್ಲಿ ಫಿನಿಷ್ ಮಾಡ್ತಾರೆ. ಪೆಗ್ ಡೆಕ್ ಇಲ್ಲಾಂದರೆ ಕೇಬಲ್ ಕ್ರಾಸ್ ಓವರ್. ಸೊ ಕೇಬಲ್ ಕ್ರಾಸ್ ಓವರ್ ಇಲ್ಲಿ ಹೇಗೆ ಮಾಡೋಕ್ಕಾಗಲ್ಲ. ಸೊ ಬೆಸ್ಟ್ ಐಡಿಯಾ ಇಸ್ ನಿಮ್ಮ ಹತ್ರ ಪೇಪರ್ ಇದ್ದರೆ, ಕರ್ಚೀಫ್ ಇದ್ದರೆ, ಇಲ್ಲಾಂದರೆ ಸಾಕ್ಸ್ ಇರುತ್ತೆ. ಸಾಕ್ಸ್ನ ನಿಮ್ಮ ಕೈಗಳ ಕೆಳಗಡೆ ಇಟ್ಬಿಡಿ. ಒಂದು ವಿತ್ ಏನಿದೆ ಇಟ್ಸ್ ಶೋಲ್ಡರ್ ಲೆವೆಲ್ ಇಂದ 5 ಇಂಚಸ್ ಅಪಾರ್ಟ್, ಇಲ್ಲಾಂದರೆ ಶೋಲ್ಡರ್ ಲೆವೆಲ್ ಡೌನೇ ಇಟ್ಕೊಬೋದು, ನೋಡೋ ಪ್ರಾಬ್ಲಮ್. ಈಗ ಮೂಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಡೌನ್ ಹೋಗುವಾಗ ಪುಷಪ್ ಪೊಸಿಷನ್ನಲ್ಲೇ ಇರುತ್ತೆ. ಓನ್ಲಿ ಮೇಲ್ಗಡೆ ಬರುವಾಗ ನೀವು ಒಳಗಡೆ ಪುಷ್ ಮಾಡಬೇಕು. ಆ ಒಂದು ಹ್ಯಾಂಡ್ಸ್ನ ನಿಮ್ಮ ಹ್ಯಾಂಡ್ಸ್ ಒಳಗಡೆ ಪುಷ್ ಆಗಬೇಕು. ಸೊ ಹಾಗಾದಾಗ ಸೇಮ್ ನಿಮ್ಗೇನು ಪೆಕ್ ಡೆಕ್ಕಲ್ಲಿ ಇಲ್ಲಾಂದರೆ ಫ್ಲೈಸಲ್ಲಿ ಯಾವ ಥರ ನಿಮಗೆ ಎಫೆಕ್ಟ್ ಸಿಗುತ್ತೆ ಅದೇ ರೀತಿ ಎಫೆಕ್ಟು ನಿಮಗೆ ಇದೊಂದು ಫಾರ್ಮಲ್ಲಿ ಸಿಗುತ್ತೆ. ಇದಕ್ಕೆ ಸ್ಲೈಡಿಂಗ್ ಪುಷಪ್ಸ್ ಅಂತ ಹೇಳ್ತೀವಿ. ಸೊ ನಾನು ಇಲ್ಲಿ ಸಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ ಬಿಕಾಸ್ ಇನ್ನೂ ಒಳ್ಳೆ ಸ್ಲಿಪ್ಪರಿ ಸಿಗುತ್ತೆ ಆ್ಯಂಡ್ ಗ್ರಿಪ್ ಚೆನ್ನಾಗಿರುತ್ತೆ. ಸೊ ಇದು ಅಷ್ಟೇ 10 ಕೌಂಟ್ಸ್. ಇದು ನಿಮ್ಮ ಫಿನಿಷರ್. ನೀವು 10 ಕೌಂಟ್ಸ್ ಮಾಡಿದ್ರೂ ಓಕೆ, 15 ಕೌಂಟ್ಸ್ ಮಾಡಿದ್ರೂ ಓಕೆ. ಸೊ ಇಷ್ಟು ನಿಮ್ಮದು ಚೆಸ್ಟ್ ವರ್ಕೌಟ್. ಸೊ ಇದೇ ರೀತಿ ಡೇ 2, ಡೇ 3, ಡೇ 4, ಡೇ 5 ತರ್ತಾ ಇರ್ತೀನಿ. ನೆಕ್ಸ್ಟ್ ಮೈಟ್ ಬಿ ಕಾರ್ಡಿಯೋ ಇರ್ಬೋದು, ಅದೊಂದು ಫಾರ್ಮ್ಯಾಟ್ ನಿಮ್ಗೆ ಕಳಿಸ್ತೀನಿ ಏನೇನು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ. ಡೇ 2 ಅಲ್ಲಿ ಕಾರ್ಡಿಯೋ ಇರ್ಬೋದು, ಸ್ಟ್ರೆಚಿಂಗ್ ವೀಡಿಯೋನೂ ನಾನು ಮಾಡಬೇಕು. ಆ ಸ್ಟ್ರೆಚಿಂಗ್ ವೀಡಿಯೋ ತೋರಿಸ್ತೀನಿ ಪ್ರತಿಯೊಂದು ವರ್ಕೌಟ್ ಮುಂಚೆನೂ ಯಾವ್ಯಾವ ರೀತಿ ಸ್ಟ್ರೆಚ್ ಮಾಡಬೇಕು ಅಂತ. ಆ್ಯಂಡ್ ಕೋರ್ ವರ್ಕೌಟ್ಸು ಇದೆ. ಸೊ ಇದೇ ರೀತಿ ಮೈಟ್ ಬಿ 30 ಡೇಸ್ ಲಾಕ್ಡೌನ್ 30 ಡೇಸ್ ಇದ್ದರೆ ನೆಕ್ಸ್ಟು 30 ಡೇಸ್ ವೀಡಿಯೋನೂ ಮಾಡ್ತೀನಿ ಹೋಮ್ ವರ್ಕೌಟ್. ಸೊ ನೀವು ನನ್ನ ಜೊತೆ ಫಾಲೋ ಮಾಡಿ. ಪ್ರತಿದಿನ ಇಫ್ ಇನ್ ಕೇಸ್ ಆದರೆ 5 o'clock 5:30 ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ. ಎವ್ರಿ ಡೇ ನೋಡಿಬಿಟ್ಟು ಫಾಲೋ ಮಾಡಿ. ಏನು ರಿಸಲ್ಟ್ ಸಿಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ಬೇರೆ ಏನಾದರೂ ವೀಡಿಯೋಸ್ ಬೇಕು ಅಂತ ಅಂದರೆ ಹೇಳಿ. ಇಫ್ ಇನ್ ಕೇಸ್ ನನ್ನ ಹತ್ರ ಟೈಮ್ ಇದ್ದರೆ ಖಂಡಿತ ಮಾಡ್ತೀನಿ. ಸೊ ಅಲ್ಲಿವರೆಗೂ ಸ್ಟೇ ಫಿಟ್ ಆ್ಯಂಡ್ ಬಿ ಹ್ಯಾಪಿ. ಟೇಕ್ ಕೇರ್.